ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿ ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ದುರ್ಬಲನಾದೊಬ್ಬನು ವಿವೇಚನೆಯಿಲ್ಲದೆ ಬಲಾಢ್ಯನೊಬ್ಬನಲ್ಲಿ ದ್ವೇಷವನ್ನು ಹೆಚ್ಚಿಸಿಕೊಂಡರೆ ಆಗ ಅವನು ಮಾಡಬೇಕಾದ ಉಪಾಯವೇನು ಎಂಬುದನ್ನು ಕುರಿತು ಶಾಲ್ಮಲಿ ಚರಿತ್ರವನ್ನು ಭೀಷ್ಮನು ಧರ್ಮರಾಜನಿಗೆ ಉದಾಹರಿಸಿದುದು ಎಂಬ 153ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಯುಧಿಷ್ಠಿರನು ಭೀಷ್ಮನನ್ನು ಕುರಿತು, ತಾತ, ಒಬ್ಬನು ಒಳಗೆ ಸಾರವೇನೂ ಇಲ್ಲದೆ ಬರೀ ಬಾಯಿ ಬುಡುಕನಾಗಿ ದುರ್ಬಲನಾಗಿ ಅಧೀರ ಮನಸ್ಕನಾಗಿಯೂ ಇದ್ದು ತನ್ನನ್ನು ತಾನೇ ಹೊಗಳಿಕೊಳ್ಳುತ್ತಾ ಬಲವಂತನಾದ ಬೇರೊಬ್ಬರೊಡನೆ ವೈರವನ್ನು ಬೆಳೆಸಿಕೊಂಡರೆ ಮತ್ತು ಆ ಶತ್ರುವು ನಿಗ್ರಹ ಅನುಗ್ರಹ ಸಮರ್ಥನಾಗಿ ಮೇಲೆ ಬೀಳಲು ಸರ್ವಸನ್ನಾಹಗಳಿಂದ ಸಿದ್ಧನಾಗಿಯೂ ಇದ್ದರೆ ಆಗ ಆ ದುರ್ಬಲನು ಹೇಗೆ ಪ್ರವರ್ತಿಸಬೇಕು? ತನ್ನನ್ನು ತನ್ನನ್ನು ನಿಗ್ರಹಿಸಬೇಕೆಂದು ಬರುವ ಶತ್ರುವಿನಿಂದ ಅವನು ಅಪಾಯವಿಲ್ಲದಂತೆ ತನ್ನನ್ನು ರಕ್ಷಿಸಿಕೊಳ್ಳುವ ಉಪಾಯವೇನು ಎಂದನು. ಅದಕ್ಕೆ ಆ ಭೀಷ್ಮನು, ಕುಮಾರ ಯುಧಿಷ್ಠಿರ, ಕೇಳು, ಈ ವಿಷಯದಲ್ಲಿಯೂ ಪುರಾತನವಾದ ಇತಿಹಾಸವೊಂದನ್ನು ಪೂರ್ವಿಕರು ಉದಾಹರಿಸಿರುವರು. ಗಾಳಿಗೂ ಒಂದು ಬೂರುಗದ ಮರಕ್ಕೂ ನಡೆದ ಸಂವಾದ ರೂಪವಾದ ಇತಿಹಾಸವೊಂದುಂಟು. ಹಿಮವತ್ ಪರ್ವತದ ಮೇಲೆ ನಾನಾ ಕಡೆಗೆ ವ್ಯಾಪಿಸಿದ ಕೊಂಬೆಗಳಿಂದಲೂ ಬೇರುಗಳಿಂದಲೂ ವಿಶಾಲವಾಗಿ ಬಹಳ ವರ್ಷಗಳು ಕಳೆದ ದೊಡ್ಡ ಬೂರುಗದ ಮರವೊಂದಿದ್ದಿತು. ಆ ಮರದಡಿಯಲ್ಲಿಯೇ ಬಿಸಿಲಿನಿಂದ ಬೆಂದ ಎಷ್ಟೋ ಕಾಡಾನೆಗಳು ಬಂದು ತಂಗಿ ವಿಶ್ರಾಂತಿಯನ್ನು ಪಡೆದು ತಮ್ಮ ಶ್ರಮವನ್ನು ಆರಿಸಿಕೊಳ್ಳುತ್ತಿದ್ದವು. ಇನ್ನು ಅನೇಕ ಮೃಗಜಾತಿಗಳು ಬಂದು ಇಲ್ಲಿ ವಿಶ್ರಮಿಸಿಕೊಳ್ಳುತ್ತಿದ್ದವು. ಅದರ ಅಡಿದಿಂಡಿನ ಸುತ್ತಳತೆಯೇ 400 ಮಾರುಗಳ ಅಳತೆಯುಳ್ಳದ್ದಾಗಿತ್ತು ಮತ್ತು ಅದು ಮಹಾಮೇಘದಂತೆ ಕಪ್ಪಾಗಿ ಪುಷ್ಪ ಫಲಗಳ ಸಮೃದ್ಧಿಯಿಂದ ಕೂಡಿ ಶುಕ ಶಾರಿಕಾದಿ ಪಕ್ಷಿಗಳಿಗೆ ಆಶ್ರಯವಾಗಿದ್ದಿತು. ಆ ದಾರಿಯಾಗಿ ಬರುವ ವರ್ತಕರು, ತಾಪಸರು, ಪ್ರಯಾಣಿಕರು ಅತ್ಯಂತ ರಮ್ಯವಾದ ಆ ಮರದಡಿಯಲ್ಲಿ ಬಂದು ತಂಗುತ್ತಿದ್ದರು. ಹೀಗೆ ವಿಶಾಲವಾದ ಕೊಂಬೆಗಳಿಂದಲೂ ದೊಡ್ಡ ಅಡಿದಿಂಡಿನಿಂದಲೂ ಕೂಡಿದ ಆ ಮಹಾವೃಕ್ಷವನ್ನು ನೋಡಿ ಒಮ್ಮೆ ನಾರದನು ಆ ಮರವನ್ನು ಕುರಿತು ಹೀಗೆಂದು ಪ್ರಶ್ನೆ ಮಾಡಿದನು. ಓ ಮಹಾವೃಕ್ಷವೇ, ನೀನು ಎಷ್ಟು ರಮ್ಯವಾಗಿರುವೆ! ನೋಡುವವರ ಮನಸ್ಸಿಗೆ ಎಷ್ಟು ಇಂಪನ್ನು ಕೊಡುತ್ತಿರುವೆ! ನಮಗೂ ನಿನ್ನ ಬಳಿಯಲ್ಲಿಯೇ ಇದ್ದು ಸದಾ ಸಂತೋಷವನ್ನು ಅನುಭವಿಸಬೇಕೆಂಬ ಆಸೆ ತೋರುವುದು. ಓ ಬೂರುಗದ ಮರವೇ, ಎಷ್ಟೋ ಮೃಗಗಳು, ಪಕ್ಷಿಗಳು, ಆನೆಗಳು ನಿನ್ನನ್ನು ಆಶ್ರಯಿಸಿ ಸಂತೋಷದಿಂದ ಇರುವವು. ಹೀಗೆ ಸರ್ವಭೂತಾಶ್ರಯನಾದ ನೀನು ಎಷ್ಟು ದಿನಗಳಾದರೂ ಕ್ಷೇಮದಿಂದ ಇರುವುದು ಆಶ್ಚರ್ಯವಾಗಿದೆ. ನಿನ್ನ ವಿಸ್ತಾರವಾದ ಕೊಂಬೆಗಳನ್ನು, ಘನವಾದ ನಿನ್ನ ಅಡಿಮರವನ್ನು ಗಾಳಿಯು ಮುರಿಯದಿರುವುದು ನಮಗೆಲ್ಲ ಅತ್ಯಾಶ್ಚರ್ಯವಾಗಿದೆ. ಎಷ್ಟೋ ಸಾರಿ ಬಿರುಗಾಳಿ ಬಡಿದರೂ ನೀನು ಮುರಿಯದೇ ಇರುವೆಯಲ್ಲ. ವಾಯುದೇವನಿಗೆ ನಿನ್ನಲ್ಲಿ ಅಸಾಧಾರಣವಾದ ಪ್ರೀತಿ ಏನಾದರೂ ಉಂಟೇನು? ಅಥವಾ ಅವನು ನಿನಗೇನಾದರೂ ಮಿತ್ರನೋ? ಈ ಕಾಡಿನಲ್ಲಿ ಎಷ್ಟೋ ಮರಗಳನ್ನು ಉರುಳಿಸಿಬಿಟ್ಟ ವಾಯುವು ನಿನ್ನನ್ನು ಮಾತ್ರ ಸುಮ್ಮನೆ ಬಿಟ್ಟ ಕಾರಣವೇನು? ಪೂಜ್ಯನಾದ ಆ ಮಾರುತನು ನಿನಗಿಂತಲೂ ಸಣ್ಣ ದೊಡ್ಡ ಮರಗಳನ್ನು, ಪರ್ವತ ಶಿಖರಗಳನ್ನು ತನ್ನ ವೇಗದಿಂದ ಎಷ್ಟೋ ಸಾರಿ ಆಡಿಸಿಬಿಟ್ಟಿರುವನು. ಅವನು ತನ್ನ ವೇಗದಿಂದ ನದಿ, ತಟಾಕ, ಸಮುದ್ರಗಳನ್ನೆಲ್ಲ ಶೋಷಿಸಿ ಬಿಡಬಲ್ಲನು. ಪಾತಾಳದವರೆಗೆ ಆಳವಾದ ಜಲಾಶಯಗಳನ್ನು ಒಣಗಿಸಿ ಬಿಡಬಲ್ಲನು. ಹೀಗಿರುವಾಗ ನಿನ್ನೊಬ್ಬನನ್ನು ಮಾತ್ರ ಆ ವಾಯುವು ಕದಲಿಸದೆ ಸುಮ್ಮನೆ ಬಿಟ್ಟಿರುವುದನ್ನು ನೋಡಿದರೆ ಅವನಿಗೆ ನಿನ್ನಲ್ಲಿ ಏನೋ ಒಂದು ಅಸಾಧಾರಣ ಪ್ರೀತಿ ಇರಬೇಕು. ಇದರಲ್ಲಿ ಸಂದೇಹವಿಲ್ಲ. ಅವನ ಅನುಗ್ರಹದಿಂದಲೇ ಈಗಲೂ ನೀನು ಬಹುಶಾಖೆಗಳುಳ್ಳವನಾಗಿ ಪುಷ್ಪ ಫಲಗಳಿಂದ ಶೋಭಿಸುತ್ತಿರುವೆ. ಆಹಾ, ನಿನ್ನ ಶಾಖೆಗಳಲ್ಲಿ ಅನೇಕಾನೇಕ ಪಕ್ಷಿಗಳು ಸೇರಿಕೊಂಡು ಸಂತೋಷದಿಂದ ನಲಿದಾಡುತ್ತಿರುವುದು ನನಗೆ ಮತ್ತಷ್ಟು ಆನಂದವನ್ನು ಕೊಡುತ್ತಿದೆ. ಒಮ್ಮೊಮ್ಮೆ ಒಟ್ಟಾಗಿಯೂ ಒಮ್ಮೊಮ್ಮೆ ಬೇರೆ ಬೇರೆಯಾಗಿಯೂ ನಿನ್ನಲ್ಲಿ ಕೂಗುತ್ತಿರುವ ಪಕ್ಷಿಗಳ ಇಂಪಾದ ಧ್ವನಿಯು ಕೇಳುವವರಿಗೆ ಕರ್ಣಾನಂದವನ್ನು ಉಂಟು ಮಾಡುತ್ತಿದೆ. ನೀನು ಪುಷ್ಪಿಸುವ ಕಾಲದಲ್ಲಿ ಆ ಪಕ್ಷಿಗಳ ಸಂತೋಷ ಕೋಲಾಹಲವನ್ನು ಕೇಳಬೇಕೆ? ಈ ಕಾಡಿನಲ್ಲಿರುವ ಮದ ಗಜಗಳು ಹಿಂಡು ಹಿಂಡಾಗಿ ಬಂದು ನಿನ್ನ ನೆರಳಿನಲ್ಲಿ ತಮ್ಮ ಬೇಸಿಗೆಯ ತಾಪಗಳನ್ನೆಲ್ಲ ಕಳೆದು ಸುಖವನ್ನು ಹೊಂದುವವು. ಇನ್ನು ಅನೇಕ ಜಾತಿಯ ಮೃಗಗಳು, ಪ್ರಯಾಣಿಕರು, ವರ್ತಕರು ನಿನ್ನ ಕೆಳಗೆ ತಂಗಿ ಸುಖಿಸುತ್ತಿರುವರು. ಹೀಗೆ ಮೇರುವಿನಿಂದ ನೀನು ಸರ್ವಾಶ್ರಯನಾಗಿ ಶೋಭಿಸುತ್ತಿರುವೆ. ತಪಸ್ಸಿದ್ಧರಾದ ಬ್ರಾಹ್ಮಣರಿಂದಲೂ, ತಾಪಸರಿಂದಲೂ, ಶ್ರಮಣರಿಂದಲೂ, ಅಂದರೆ ಧ್ಯಾನಪರರಾದ ಯತಿಗಳಿಂದಲೂ ತುಂಬಿದ ನಿನ್ನ ಈ ಛಾಯೆಯೇ
ಈಗ ನನ್ನ ಕಣ್ಣಿಗೆ ಸ್ವರ್ಗ ಸಮಾನವಾಗಿ ತೋರುತ್ತಿದೆ ಎಂದನು. ಇದು 153ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.